ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ 15ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನನ್ನು ಇದ್ದಾನೋ ಅವನು ಸಭೆಯ ಹಿರಿಯನನ್ನು ಕರೆ ಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನಿಮ್ಮಲ್ಲಿ ಯಾವನಾದರೂ ಅಸ್ವಸ್ಥನಾಗಿದ್ದರೆ ಸಭೆಯ ಹಿರಿಯನನ್ನು ಕರೆ ಕಳುಹಿಸಿರಿ. ಅವರು ಕರ್ತನ ಹೆಸರಿನಲ್ಲಿ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡುವಾಗ ಆತನಿಗೆ ಇರ್ತಕ್ಕಂಥ ರೋಗವು ಬಿಟ್ಟು ಹೋಗುತ್ತದೆ, ಆತನಿಗೆ ಇರ್ತಕ್ಕಂಥ ಶಾಪವು ಬಿಟ್ಟು ಹೋಗುತ್ತದೆ, ಪಾಪವು ಬಿಟ್ಟು ಹೋಗುತ್ತದೆ. ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆಯಿಂದ ಆತನು ಸ್ವಸ್ಥನಾಗುತ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮ ಪ್ರಾರ್ಥನೆ ಏನಾಗಿದೆ? ನಾವು ಯಾವ ರೀತಿಯಾದಂಥ ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವಾ? ನಾವು ಪ್ರಾರ್ಥನೆ ಮಾಡುವಾಗ ಈ ಕಾರ್ಯ ನನ್ನಿಂದ ಆಗುತ್ತದೆ, ನಾನು ಪ್ರಾರ್ಥಿಸುವಾಗ ನಾನು ಈ ವಿಷಯದಲ್ಲಿ ಜಯ ಕಾಣುತ್ತೇನೆ, ನಾನು ಪ್ರಾರ್ಥಿಸುವಾಗ ಈ ವಿಷಯದಲ್ಲಿ ಬಿಡುಗಡೆ ಕಾಣುತ್ತೇನೆ, ನಾನು ಪ್ರಾರ್ಥಿಸುವಾಗ ಈ ವಿಷಯವನ್ನು ನಾನು ಹೊಂದಿಕೊಳ್ಳುತ್ತೇನೆ ಎಂಬ ನಂಬಿಕೆ ನಮ್ಮಲ್ಲಿದೆನಾ? ನಮ್ಮಲ್ಲಿ ಅನೇಕರು ಇನ್ನು ಈ ಒಂದು ಸಮಯದಲ್ಲಿ ಯಾಕೆ ಅಸ್ವಸ್ಥರಾಗಿದ್ದಾರೆ ಎಂಬುದಾಗಿ ನೋಡುವಾಗ ಅವರಲ್ಲಿ ನಂಬಿಕೆ ಬಲವಾಗಿ ಇಲ್ಲದ ಕಾರಣಕ್ಕಾಗಿ. ಬಲವಾದ ನಂಬಿಕೆ ಇರುವಾಗ, ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವಾಗ, ನಾವು ಬೇಡಿಕೊಳ್ಳುವಾಗ ಯೇಸು ಕ್ರಿಸ್ತನು ನಮಗೆ ಕೊಡುವಂತವನಾಗಿದ್ದಾನೆ. ನನ್ನ ಮಗನು ನನ್ನ ಮಗಳು ನನ್ನನ್ನು ಕೇಳಿಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ಉದಾರ ಮನಸ್ಸಿನಿಂದ ಕೊಡುವಂತವನಾಗಿದ್ದಾನೆ. ಹಾಗಾದರೆ ನಾವು ಯಾವ ರೀತಿಯಾಗಿ ಯೇಸು ಕ್ರಿಸ್ತನನ್ನು ಬೇಡಿಕೊಳ್ಳುತ್ತಾ ಇದ್ದೇವೆ? ಆ ವಿಷಯವಾಗಿ ಸಭೆಯ ಹಿರಿಯರನ್ನು ಕರೆಯಿರಿ ಎಂಬುದಾಗಿ ಹೇಳುತ್ತಾ ಇದೆ. ಸಭಾಪಾಲಕರನ್ನು ಕರೆಯಿರಿ, ಸಭೆಯಲ್ಲಿ ಯಾರು ಹಿರಿಯರಿದ್ದಾರೋ ಅವರನ್ನು ಕರೆಯಿರಿ. ಅಸ್ವಸ್ಥ ಇದ್ದ ಒಂದು ವ್ಯಕ್ತಿಗೆ ಎಣ್ಣೆ ಹಚ್ಚಿ ಕರ್ತನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ನಂಬಿಕೆಯಿಂದಲೇ ಬಿಡುಗಡೆಯಾಗುತ್ತದೆ. ಪಾಪದ ಜೀವಿತ ಏನಿರುವುದಾದರೂ ಅದು ಬಿಡುಗಡೆ ಆಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತ ಎಂಥದಾಗಿದೆ? ನಮ್ಮ ಪ್ರಾರ್ಥನೆ ಏನಾಗಿದೆ? ನಮ್ಮ ನಂಬಿಕೆ ಏನಾಗಿದೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನು ನಮ್ಮ ಹೃದಯದಿಂದ ಜೀವಧಾರೆಗಳು ಹೊರಡುತ್ತವೆ ಎಂಬುದಾಗಿ ಹೇಳಿದ್ದಾನೆ. ನಾವು ಮಾತನಾಡುವಂತ ಮಾತುಗಳಲ್ಲಿ ಜೀವ ಮರಣಗಳಿದೆ. ಈ ಅಸ್ವಸ್ಥತೆ ಯಾವ ಲೆಕ್ಕ? ಯೇಸುವಿನ ನಾಮದಲ್ಲಿ ನಾವು ಗದರಿಸುವಾಗ ಆ ಅಸ್ವಸ್ಥತೆ ಬಿಟ್ಟು ಹೋಗುವಂತದಾಗಿದೆ, ಪಾಪ ಬಿಟ್ಟು ಹೋಗುವಂತದಾಗಿದೆ. ನಾವು ನಂಬಿಕೆಯಿಂದ ಪ್ರಾರ್ಥಿಸುವಂತವರಾಗಬೇಕು, ನಂಬಿಕೆಯಿಂದ ನಾವು ಗದರಿಸುವಂತವರಾಗಬೇಕು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಶಾಪದ ಜೀವಿತ, ಪಾಪದ ಜೀವಿತ, ಅನೇಕ ಬಂಧನಗಳು ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಗದರಿಸುವಾಗ ಬಿಟ್ಟು ಹೋಗುವಂತದಾಗಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ಜಯ ಹೊಂದಿಕೊಳ್ಳುವಂತವರಾಗಿದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ವಾಕ್ಯದಲ್ಲಿ ನೋಡುವಾಗ ಒಂದು ಹೆಣ್ಣು ಮಗಳು, ಆಕೆ ತನ್ನಲ್ಲಿರ್ತಕ್ಕಂಥ ಎಲ್ಲ ಹಣವನ್ನು, ಆಸ್ತಿಯನ್ನು ವೈದ್ಯರ ಬಳಿಗೆ ಖರ್ಚು ಮಾಡಿದಳು. ಆದಾಗಲೂ ಆಕೆ ರೋಗ ವಾಸಿಯಾಗಲಿಲ್ಲ. ಆಕೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಳು. ಯೇಸು ಕ್ರಿಸ್ತನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಸಾಕು, ನಾನು ಸ್ವಸ್ಥಳಾಗುತ್ತೇನೆ ಎಂಬುದಾಗಿ ಆಕೆ ಬಲವಾದ ನಂಬಿಕೆ ಇಟ್ಟಳು. ನಂಬಿಕೆ ಇಟ್ಟು ಆಕೆ ಯೇಸು ಕ್ರಿಸ್ತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಾಗ
ಆಕೆ ಸ್ವಸ್ಥಳಾದಳು. ಯೇಸು ಕ್ರಿಸ್ತನು ಆಕೆಗೆ ಹೇಳಿದನು, ನಿನ್ನ ನಂಬಿಕೆಯಿಂದಲೇ ನೀನು ಗುಣವಾಗಿದ್ದಿ ಎಂಬುದಾಗಿ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ನಂಬಿಕೆಯಿಂದಲೇ ನಾವು ಬಲ ಹೊಂದಿಕೊಳ್ಳಬೇಕು. ನಮ್ಮ ನಂಬಿಕೆಯಿಂದಲೇ ಪ್ರಾರ್ಥನೆಯಲ್ಲಿ ಜಯ ಕಾಣಬೇಕು. ನಮ್ಮ ನಂಬಿಕೆಯಿಂದಲೇ ನಮ್ಮ ಪಾಪದ ಜೀವಿತವನ್ನು ನಾವು ತೊಲಗಿಸಬೇಕು. ನಮ್ಮ ನಂಬಿಕೆಯಿಂದಲೇ ನಮ್ಮ ಸ್ವಸ್ಥತೆಯನ್ನು ಕಂಡುಕೊಳ್ಳಬೇಕು. ನಾವು ಪ್ರಾರ್ಥಿಸುವಾಗ ನಂಬಿಕೆ ತುಂಬಾ ಪ್ರಾಮುಖ್ಯವಾಗಿದೆ. ಅನೇಕ ಜನರು ಪ್ರಾರ್ಥಿಸುವಂತವರಾಗಿದ್ದಾರೆ. ನಾನು ಪ್ರಾರ್ಥಿಸಿದ್ದೇನೆ, ನನಗೆ ಉತ್ತರ ಸಿಗುತ್ತಾ ಇಲ್ಲ, ನಾನು ಪ್ರಾರ್ಥಿಸಿದ್ದೇನೆ, ನನಗೆ ಉತ್ತರ ಸಿಗುತ್ತಾ ಇಲ್ಲ ಎಂಬುದಾಗಿ ಅನೇಕರು ಅಪನಂಬಿಕೆಯಿಂದ ಕಾದು ಕೂತುಕೊಳ್ಳುವಂತವರಿದ್ದಾರೆ. ನಾವು ಪ್ರಾರ್ಥಿಸಿದರೆ ನನಗೆ ಆಗುತ್ತದೆ ಎಂಬುದಾಗಿ ನಂಬಿಕೆ ನಮ್ಮಲ್ಲಿರುವಂತದ್ದಾಗಬೇಕು. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮ ಹಳೆಯ ಜೀವಿತದಲ್ಲಿ ನಾವು ಅನೇಕ ಬಾರಿ ಪ್ರಾರ್ಥನೆ ಮಾಡಿ ನಂಬಿಕೆ ಇಲ್ಲದವರಾಗಿ, ಆಗುತ್ತದೋ ಆಗಲ್ಲೋ, ನನಗೆ ಜಯ ಸಿಗುತ್ತದೋ ಸಿಗಲ್ಲವೋ, ನನಗೆ ಈ ವಿಷಯದಿಂದ ಮುಕ್ತಿ ಸಿಗುತ್ತದೋ ಸಿಗಲ್ಲವೋ, ನಾನು ಇದರಿಂದ ಬಿಡುಗಡೆ ಆಗುತ್ತೇನೋ ಆಗಲ್ಲವೋ ಎಂಬುದಾಗಿ ಅನೇಕ ಬಾರಿ ಅಪನಂಬಿಕೆಯಲ್ಲಿ ನಾವು ಪ್ರಾರ್ಥಿಸಿರಬಹುದು. ಈ ಒಂದು ಸಮಯ ಸುಂದರ ಸಮಯವಾಗಿದೆ. ನಾವು ನಂಬಿಕೆಯಿಂದ ಪ್ರಾರ್ಥಿಸುವಂತವರಾಗೋಣ. ಅಸ್ವಸ್ಥದಲ್ಲಿ ಇರ್ತಕ್ಕಂಥ ಯಾರೇ ಆಗಿರಬಹುದು, ಅವರನ್ನು ನಾವು ನೋಡುವಾಗ ನಂಬಿಕೆಯಿಂದ ಪ್ರಾರ್ಥಿಸುವಂತವರಾಗೋಣ. ಪಾಪದಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೆ ನಾವು ನೋಡುವಾಗ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಂತವರಾಗೋಣ. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಪ್ರಾರ್ಥನೆಯಲ್ಲಿ ಬಲವಾಗಿದ್ದುಕೊಂಡು, ನಂಬಿಕೆಯಲ್ಲಿ ಬಲವಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಅನೇಕ ಜನರು ಅಸ್ವಸ್ಥತೆಯಲ್ಲಿದ್ದಾರೆ, ಅನೇಕ ಜನರು ಪಾಪದಲ್ಲಿದ್ದಾರೆ, ಅನೇಕ ಜನರು ಬಂಧನಗಳಲ್ಲಿದ್ದಾರೆ, ಅನೇಕ ಜನರು ಈ ಲೋಕದಲ್ಲಿ ಕಟ್ಟಾಕಲ್ಪಟ್ಟಿದ್ದಾರೆ. ಆ ಜನರಿಗಾಗಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಜಯದ ಜೀವಿತವನ್ನು ಕಾಣುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಲಭಕ್ಕಾಗಿ ಆಶೀರ್ವದಿಸಲಿ. ಆಮೆನ್.